ಕೊಪ್ಪಳದಲ್ಲಿ ಶ್ರೀ ಗವಿಸಿದ್ದೇಶ್ವರ ಜಾತ್ರೆಯ ಸಂಭ್ರಮ ಜೋರಾಗಿದೆ. ಇಂದಿನಿಂದ 3 ದಿನಗಳ ಕಾಲ ನಡೀತಾ ಇರುವಂತಹ ಜಾತ್ರೆ ಇದು. ಕೊಪ್ಪಳದ ಜಾತ್ರೆಯಲ್ಲಿ ಸಮಾಜಮುಖಿ ದಾಸೋಹ ಕಾರ್ಯಕ್ರಮ 3 ದಿನಗಳ ಕಾಲವೂ ನಡೆಯುತ್ತೆ. ಜಾತ್ರೋತ್ಸವದ ಪ್ರಯುಕ್ತ 3 ದಿನ ವೇದಿಕೆ ಕಾರ್ಯಕ್ರಮವನ್ನ ಕೂಡ ಆಯೋಜನೆ ಮಾಡಲಾಗಿದೆ. ಕಾಯಕ ದೇವೋ ಭವ ಅನ್ನುವಂತಹ ಪರಿಕಲ್ಪನೆಯಲ್ಲಿ ನಡೀತಾ ಇರುವಂತಹ ಜಾತ್ರೆ ಇದು. ರಕ್ತದಾನ, ಅಂಗಾಂಗದಾನ, ಜಲದೀಕ್ಷೆ ಹಾಗೆ ಸಮೃದ್ಧ ಜೀವನ, ಬಾಲ್ಯ ವಿವಾಹ ಜಾಗೃತಿಯಂತಹ ಧ್ಯೇಯದಡಿ ಈ ಜಾತ್ರೆ ನಡೀತಾ ಇದೆ. ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆಯಲ್ಲಿ ಪ್ರತಿ ವರ್ಷ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಭಾಗಿಯಾಗ್ತಾರೆ. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಹಾಗೆ ಹೊರ ರಾಜ್ಯಗಳಿಂದ ಕೂಡ ಈ ಜಾತ್ರೆಯಲ್ಲಿ ಭಾಗಿಯಾಗುವುದಕ್ಕೆ ಅಂತ ಹೇಳಿ ಜನ ಬರ್ತಾರೆ. ಇಲ್ಲಿ ನಡೆಯುವಂತಹ ರಥೋತ್ಸವದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಪಾಲ್ಗೊಳ್ತಾರೆ. ಮತ್ತಷ್ಟು ಡೀಟೇಲ್ಸ್ನ ಗವಿಸಿದ್ದೇಶ್ವರ ದೇಗುಲದ ಬಳಿಯೇ ಇರುವಂತಹ ನಮ್ಮ ಪ್ರತಿನಿಧಿ ಪ್ರಕಾಶ್ ನೂಲ್ವಿ ನೀಡ್ತಾ ಹೋಗ್ತಾರೆ. ಪ್ರಕಾಶ್, ಸದ್ಯಕ್ಕೆ ಜಾತ್ರಾ ವೈಭವದಲ್ಲಿ ಏನೇನು ನಡೀತಾ ಇದೆ, ಎಷ್ಟು ಸಂಖ್ಯೆಯಲ್ಲಿ ಜನ ಆಗಮಿಸುವಂತಹ ನಿರೀಕ್ಷೆ ಇದೆ? ಪ್ರಕಾಶ್ ನೂಲ್ವಿ. ವಿದ್ಯಾ, ದಕ್ಷಿಣ ಭಾರತದ ಕಾಶಿ ಅಂತ ಪ್ರಸಿದ್ಧ ಆಗಿರುವಂಥ ಗವಿಸಿದ್ದೇಶ್ವರ ಜಾತ್ರೆ 5 ದಿನಗಳ ಕಾಲ ನಡೆಯುತ್ತೆ. ಇವತ್ತು ಏನಂದರೆ ಮುಖ್ಯವಾಗಿ ರಥೋತ್ಸವ ನಡೆಯುವಂಥದ್ದು. ರಥೋತ್ಸವ ನಡೆಯುವಂಥ ಮೈದಾನದಲ್ಲೇ ನಾ ಇದ್ದೀನಿ. ನೀವು ನೋಡ್ತಾ ಇರುವಂಥದ್ದು ರಥದ ಹಿಂದುಗಡೆ ಗವಿಸಿದ್ದೇಶ್ವರ ಮಠದ ವಿಹಂಗಮ ನೋಟವನ್ನು ನೋಡ್ತಾ ಇದ್ದೀರಿ. ಈ ಮಠದ ಇತಿಹಾಸವನ್ನು ಸ್ವಲ್ಪ ನಾವು ನೋಡೋದಾದರೆ, ಈ ಗವಿಸಿದ್ದೇಶ್ವರ ಮಠ ಆರಂಭ ಆಗಿದ್ದು 12ನೇ ಶತಮಾನದ ಪೂರ್ವ ಭಾಗದಲ್ಲಿ ಅಂತೇಳಿ ಇತಿಹಾಸ ತಿಳಿದು ಬರ್ತದೆ. ಇದು ರುದ್ರಮುನಿ ಶಿವಯೋಗಿಗಳು ಈ ಮಠವನ್ನು ಸ್ಥಾಪನೆ ಮಾಡಿದರು ಅನ್ನುವಂಥದ್ದು ಇತಿಹಾಸದಿಂದ ತಿಳಿದು ಬರುವಂಥದ್ದು. ಈ ಮಠ ಗವಿಯಲ್ಲಿ, ಈ ಕಲ್ಲಿನ ಗುಡ್ಡದಲ್ಲಿರುವಂಥ ಗವಿಯಲ್ಲಿ ಇರೋದರಿಂದ ಈ ಮಠಕ್ಕೆ ಗವಿಮಠ ಅನ್ನುವಂಥ ಹೆಸರು ಬಂತು ಅನ್ನುವಂಥದ್ದು. ಇದು ಈ ಭಾಗದ ಲಕ್ಷಾಂತರ ಭಕ್ತರ ಆರಾಧ್ಯ ದೈವ ಈ ಗವಿಸಿದ್ದೇಶ್ವರ. ಈ ಗವಿಸಿದ್ದೇಶ್ವರ ಮಠದ ಸಂಕ್ಷಿಪ್ತ ಮಾಹಿತಿಯನ್ನು, ಇತಿಹಾಸವನ್ನು ಹೇಳೋದಕ್ಕೆ ನಮ್ಮ ಜೊತೆಗೆ ನಿವೃತ್ತ ಪ್ರಾಚಾರ್ಯರಾದಂಥ SM ಕಂಬಳಿ ಮಠ ಅವರಿದ್ದಾರೆ. ಅವ್ರ ಹತ್ರ ಮಾತಾಡೋಣ. ಈ ಮಠದ ಸಂಕ್ಷಿಪ್ತ ಇತಿಹಾಸವನ್ನು ಹೇಳೋದ್ರಾದರೆ 12ನೇ ಶತಮಾನದಿಂದ ಪೂರ್ವದಿಂದ ಇಲ್ಲಿವರೆಗೆ ಸಂಕ್ಷಿಪ್ತ ಇತಿಹಾಸವನ್ನು ಹೇಳೋದಾದರೆ, ಅದರ ಜೊತೆಗೆ ಗುರುವಿನ ಎದುರಿನಲ್ಲಿನೇ ಶಿಷ್ಯ ಜೀವಂತ ಸಮಾಧಿಯಾಗಿದ್ದು ಬೇರೆ ಯಾವ ಮಠಗಳಲ್ಲೂ ಕಂಡು ಬರೋದಿಲ್ಲ. ಅದು ಕೂಡ ಇಲ್ಲಿನ ವೈಶಿಷ್ಟ್ಯ. ಇದರ ಬಗ್ಗೆ ಏನು ಹೇಳ್ತೀರಿ? ಕೊಪ್ಪಳ ಸಂಸ್ಥಾನ ಗವಿಮಠ ಆರಂಭವಾಗಿದ್ದು ರುದ್ರಮ ಶಿವಳಿಗೆಯಿಂದ 12ನೇ ಶತಮಾನದಲ್ಲಿ ಮಠ ಸ್ಥಾಪನೆ ಆಗಿದೆ. ಈ ಮಠದ ಪರಂಪರೆ 18 ಮಂದಿ ಶಿವಗಳು ಆಗಿದ್ದಾರೆ. ಈ ಪರಂಪರೆ ಬಂದ 11ನೇ ಮಹಾಸ್ವಾಮಿ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳವರು. ಆದರೆ ಜನರ ಭಾಷೆಯಲ್ಲಿ ಜನಮನದಲ್ಲಿ ಇವರೇ ಸಂಸ್ಥಾಪಕ ಅನ್ನೋ ಮಾತು ಇದೆ. ಆದರೆ ಇಲ್ಲ, ಇದು ಗವಿಸಿದ್ದೇಶ್ವರರು ಸಾಮಾಜಿಕ, ಧಾರ್ಮಿಕ, ಸಾಹಿತ್ಯಿಕ, ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡೋದ್ರಿಂದ ಅವರ ಹೆಸರು ಚಿರಸ್ಥಾಗಿದೆ. ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಈ ಭಾಗದೊಳಗೆ ಇವರೊಳಗೆ ಎಲ್ಲ ಮನೆಯಲ್ಲಿಯೂ ವಿಶೇಷವಾಗಿ ಗವಿಸಿದ್ದಪ್ಪ ಅಂತಕ್ಕಂಥದ್ದು ಎಲ್ಲ ಮನೆಯಲ್ಲಿ ಇವತ್ತು ಹುಡುಕಾಡಿ ಸಿಗ್ತಾ ಅಷ್ಟು ಸಿಗುವಷ್ಟು ಪ್ರಸಿದ್ಧಿ ಪಡೆದುಕೊಂಡಿರ್ತಕ್ಕಂಥ ಮಹಾಮಹಿಮ ಗವಿಸಿದ್ದೇಶ್ವರ ಮಹಾಸ್ವಾಮಿ ಅವರು ಬಹಳಷ್ಟು ಸಮಾಜಮುಖಿ ಕಾರ್ಯಗಳು ಮಾಡಿದರು. ಅಕ್ರದಾವ ಇರ್ಬೋದು, ಆ ಪ್ರಸಾದದ ಇರ್ಬೋದು. ಆನಂತರ ಅವ್ರ ಗುರುಗಳಿಗೆ ಸೇವೆಯನ್ನು ಮಾಡ್ತಕ್ಕಂಥ ಮಹಾಸನ್ನಿಧಿಯವರು. ನಂತರ ಗುರುಗಳು ಅವರ ಕ್ರಿಯೆಯನ್ನು ಕಂಡುಕೊಂಡು ಮಠದ ಅಧಿಕಾರಿಗಳನ್ನ ಮಾಡಿದರು. ತದನಂತರವಾಗಿ ಏನಪ್ಪ ಅಂದರೆ ಅವರು ಗುರುಗಳು ಹೇಳ್ತಾ ಇದ್ದಾರೆ, ಬುದ್ಧಿ ಗವಿಸಿದ್ದೇಶ್ವರ, ನೀನು ಒಳ್ಳೆಯ ಮಹತ್ ಕಾರ್ಯ ಮಾಡ್ಕೊಂಡು ಬಂದಿದ್ದಿ. ನಾಳಿನ ದಿವಸ ನಾವು ಲಿಂಗದೊಳಗೆ ಬೆರೆಯುವಂಥ ಮಾತನ್ನು ಹೇಳಿದಾಗ ಗುರುಗಳ ಈ ಮಾತನ್ನು ಕೇಳಿ ಬರಸಿಡಿಲು ಬರುವಂಥ ಗವಿಸಿದ್ದೇಶ್ವರ ಹೇಳ್ತಾ ಇದ್ದಾನೆ. ಬುದ್ಧಿ ವಿದ್ಯಾ, ಇದು ಕೇವಲ ಜಾತ್ರೆ ಅಲ್ಲ, ಇಲ್ಲಿ ಸಮಾಜಮುಖಿ ಜಾತ್ರೆಯನ್ನಾಗಿ ಮಾಡಿದಂಥದ್ದು ಅಭಿನವ ಈಗಿರುವಂಥ ಪೀಠಾಧ್ಯಕ್ಷರಾದ ಅಭಿನವ ಗವಿಸಿದ್ದೇಶ್ವರ ಶ್ರೀಗಳು ಇಲ್ಲಿ ಸಮಾಜಮುಖಿಯಾದ ಅನೇಕ ಕಾರ್ಯಗಳನ್ನು ಭಕ್ತರಿಗೆ ದೀಕ್ಷೆಯ ಮೂಲಕ ಈ ಸ್ವಾಮೀಜಿಗಳು ನೀಡ್ತಾರೆ. ಹಾಗಾಗಿ ಈ ಜಾತ್ರೆ ಕೇವಲ ಇನ್ನುಳಿದ ಜಾತ್ರೆಗಳಂತೆ ಜಾತ್ರೆಗಳಾಗಲಿಲ್ಲ. ಇದು ಸಮಾಜಮುಖಿಯಾದ ಕಾರ್ಯಗಳ ಮೂಲಕ ಏನು ಭಕ್ತರು ಮಠಕ್ಕೆ ಏನು ಕೊಡ್ತಾರೆ, ಅದೇ ರೀತಿಯಾಗಿ ಸಮಾಜಮುಖಿ ಕೆಲಸಗಳನ್ನು ಮಠ ಭಕ್ತರಿಗೆ ಕೊಡ್ತಾ ಬಂದಿದೆ. ವಿದ್ಯಾ, ಥ್ಯಾಂಕ್ ಯು ಪ್ರಕಾಶ್ ನೂಲ್ವಿ. ತಮಿಳ ಡಿಟಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.